ಏನು ಮಾಮ್ಸಿಂದ ಹುಡುಗಾಟ? ಹುಡುಗಾಟ ಅಲ್ಲ ಕಣ ಇದು ಆಳವಾದ ಯೋಚನೆಯಲ್ಲಿ ಮುಳುಗೋಗಿರೋರನ್ನ, ಡೀಪ್ ಟೆನ್ಷನ್ಗೆ ಹೋಗಿರೋರನ್ನ ವಾಸ್ತವಕ್ಕೆ ನಾರ್ಮಲಿ ಕರ್ಕೊಂಡ್ ಬರೋದಕ್ಕಿರುವ ಶಾಕ್ ಟೆಕ್ನಿಕ್. ರಷ್ಯಾದಲ್ಲಿ ನಿನ್ ಪುರಾಣ ಕಟ್ಕೊಂಡು ನನಗೇನಾಗಬೇಕಾಗಿದೆ? ನನ್ನ ಟೆನ್ಷನ್ ನನಗಿದೆ ಇಲ್ಲಿ, ನಿಂದು ಬೇರೆ. ನೀನ್ ಬಂದಿದ್ದ ವಿಷಯ ಏನು ಅಂತ ಹೇಳು. ಸರಿನಪ್ಪ, ಉಪಕಥೆ ಬಿಟ್ಟು ಮೇನ್ ವಿಷಯಕ್ಕೆ ಬರ್ತೀನಿ. ನಿನ್ ತಾತ ಬಂದ್ಯಾರ ಕಣ? ಏನ್ ಮಾತಾಡ್ತೀಯ? ತಾತ ಮೇಲಕ್ಕೆ ಹೋಗಿ ಯಾವ ಕಾಲ ಆಯ್ತು? ಇವಾಗ ಎಲ್ಲಿಂದ ಬರ್ತಾರೆ? ಆ ತಾತ ಅಲ್ಲ ಕಣ, ನಿನಗೆ ಹೆಣ್ಣು ಕೊಟ್ಟ ತಾತ. ಅಂದ್ರೆ ಗಂಗಣ್ಣ ಊರಿಂದ ಬಂದಿದ್ದಾನೆ, ಹೋಗಿ ಮಾತಾಡ್ಸೋದಲ್ವೇನೋ? ಅಳಿಮಯ್ಯ, ಅಲ್ಲಿ ನೋಡಿದ್ರೆ ನಿನ್ ಹೆಂಡತಿಗೆ ಸೀಮಂತ ಕಾರ್ಯ ತಯಾರಿ ನಡೀತಾ ಇದೆ, ಇಲ್ಲಿ ನೋಡಿದ್ರೆ ನೀನು ಹೆರಿಗೆ ಬೇನೆಯಿಂದ ಆ ಕಡೆ ಈ ಕಡೆ ಒದ್ದಾಡ್ತಾ ಇದೀಯ. ಇದನ್ನೆಲ್ಲ ನೋಡ್ತಾ ಇದ್ರೆ ಶ್ರೀಮಂತ ಕಾರ್ಯ ಆಗ್ಬೇಕಾಗಿದ್ದು ನಿನಗ ಅಥವಾ ನಿನ್ನ ಹೆಂಡತಿಗ ಅಂತ ಸಣ್ಣ ಕನ್ಫ್ಯೂಷನ್ ಇದೆ ಕಣ ಅಳಿಮಯ್ಯ. ನೀನ್ ಹೇಳಿದ್ದು ಒಂದ್ ರೀತಿ ನಿಜಾನೇ ಮಾಮ್ಸ್. ಮಲ್ಲಿನ ನನ್ನ ಲೈಫಿಂದ ಅವಾಯ್ಡ್ ಮಾಡೋಕ್ಕೂ ಆಗದೆ, ಈ ಕಡೆ ಇಟ್ಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಾ ಇದೀವಿ. ಅಳಿಮಯ್ಯ, ಅದಕ್ಕೆ ಹೇಳೋದು ಟಚ್ ಮಾಡೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡು ಅಂತ. ನೀನ್ ಟಚ್ ಮಾಡಕ್ ಹೋಗಿ ಅಟ್ಯಾಚ್ ಆಗ್ಬಿಟ್ಟೆ ಅಷ್ಟೇ. ಅವಳನ್ನ ಇಷ್ಟು ದಿನ ಬದುಕಕ್ ಬಿಟ್ಟಿದ್ದೆ ತಪ್ಪಾಗೋಯ್ತು ಮಾಮ್ಸ್. ಅವಳೊಬ್ಳು ನನ್ನ ಲೈಫಿಂದ ತೊಲಗಿದ್ದಿದ್ರೆ ಆರಾಮಾಗಿ ಫ್ರೀಯಾಗಿ ಇರ್ತಿದ್ದೆ ನಾನು. ಅದೇ ಈಗ ನೋಡಿ ಏನಾಗಿದೆ ಅಂತ. ರೀ ಎಲ್ಲಿದ್ದೀರಾ? ರೀ ಏನ್ ಮಾಡ್ತೀರಾ? ರೀ ಯಾವಾಗ ಬರ್ತೀರಾ? ರೀ ಎಷ್ಟೊತ್ತಿಗೆ ಬರ್ತೀರಾ? ರೀ ಅದು ಮಾಡಿ, ರೀ ಇದು ಮಾಡಿ ಅಂತ ನನ್ನ ಜನ್ಮಕ್ಕೆ ದಿನಕ್ಕೆ 100 ಸಲ ರೀ 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 ಅಂತ ನನ್ನ ಪ್ರಾಣ ಹಿಂಡ್ತಾಳೆ. ಇವಳೊಬ್ಳು ತೊಲಗಿದ್ದಿದ್ರೆ ಅಣ್ಣ ಇನ್ನು ಯಾವಳಾದ್ರೂ ತಂದು ಗಟ್ಟಾಗ್ತಿದ್ದ, ಅಥವಾ ನಾನೇ ಯಾವಳಾದ್ರೂ ನೋಡ್ಕೊಂಡು ಸೆಟ್ಲ್ ಆಗ್ತಿದ್ದೆ. ಆದ್ರೆ ಆಗ್ತಿಲ್ವೇ? ಆದ್ರೆ ಏನ್ ಮಾಡೋದು? ವಿಧಿ ಬರಹ ಎಂಥ ಘೋರ. ನೀನು ಟೆಸ್ಟ್ ಡ್ರೈವ್ ಮಾಡಕ್ ಹೋಗಿ ರಾಂಗ್ ಗೇರ್ ಹಾಕಿ ಆಕ್ಸಿಡೆಂಟ್ ಮಾಡ್ಕೊಂಬಿಟ್ಟೆ. ಅಳಿಮಯ್ಯ, ಹೆಣ್ಣಾಗ್ಲಿ ಎಣ್ಣೆ ಆಗ್ಲಿ ನಮಗ್ ಒಗ್ಗುತ್ತಾ ಅಂತ ನೋಡ್ಕೊಂಡು ಆಮೇಲೆ ತಗೋಬೇಕು ಕಣ. ಇವಾಗ ಏನ್ ಮಾಡ್ಲಿ ಮಾಮ್ಸ್ ನಾನು? ಹೌದು, ಅವಾಗ ಬುದ್ಧಿ ಇರಲಿಲ್ಲ, ಮಣ್ಣು ತಿಂದ್ಬಿಟ್ಟಾದ್ರೆ ಈಗ ತಿಂದದ್ದು ಮಣ್ಣು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ತಿನ್ನುವಾಗ ಗೊತ್ತಿರ್ಲಿಲ್ಲ, ಬಹಳ ರುಚಿಯಾಗಿತ್ತಲ್ವ. ಇದಕ್ಕೆ ಕಣೋ ವಿಧಿ ವಿಪರ್ಯಾಸ ಅಂತ ಕರೆಯೋದು. ಸುಮ್ಮನೆ ಮಾತಾಡಬೇಡ ಮಾಮ್ಸ್. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಮನೆಯವ್ರು ಯಾರು ಒಬ್ರು ನನ್ನ ಸಪೋರ್ಟ್ಗಿಲ್ಲ ಮಾಮ್ಸ್. ಯಾರೊಬ್ರು ನನ್ನ ಕೇರ್ ಮಾಡ್ತಿಲ್ಲ. ಇಲ್ಲ, ಇದೀಗ ಎದುರು ಆಗಲ್ಲ ಮಾಮ್ಸ್. ಪ್ರತಿಯೊಬ್ರು ನನ್ನ ಕಡೆ ತಿರುಗಿ ನೋಡ್ಬೇಕು, ಪ್ರತಿಯೊಬ್ರು ಸಿಂಪತಿನೂ ನನಗೆ ಸಿಗಬೇಕು. ಅದಾಗಬೇಕು ಅಂದ್ರೆ ನಿಮ್ಮಲ್ಲಿ ಸಾಯ್ಬೇಕು. ಸಾಯ್ಲೇಬೇಕು. ಅಳಿಮಯ್ಯ, ಏನಿದೆ ನೀನು ಹೊಸ ವರ್ಷ? ಇಷ್ಟರವರೆಗೆ ನೀನಿಟ್ಟ ಪ್ರತಿ ಹೆಜ್ಜೆಲ್ಲೂ ಮಕಾಡೆ ಮಲ್ಕೊಂಡ್ಬಿಟ್ಟಿದ್ಯಾ. ಇನ್ನಾದ್ರೂ ನೋಡ್ಕೊಂಡು ಹೆಜ್ಜೆ ಇಡ್ಬೇಕು ಅನ್ನೋ ನೀತಿ ಪಾಠ ಕಲೀಲೇ ಇಲ್ವಲ್ಲ ನೀನು? ಅಳಿಮಯ್ಯ, ಈ ಸರ್ತಿ ನಿನ್ನ ಗುರಿ ಮಿಸ್ ಆದ್ರೆ, ಅವಳು ಸಾಯದೆ ಬದುಕಿದ್ರೆ, ಇದು ನಿನ್ನ ಅಣ್ಣಂಗೆ ಗೊತ್ತಾದ್ರೆ ಅವ ನಿನ್ನನ್ನು ಸಾಯಿಸ್ಬಿಡ್ತಾನೆ. ಹಂಗಿಂಗಲ್ಲ, ಜೀವಂತ ಸಮಾಧಿ ಮಾಡ್ಬಿಡ್ತಾನೆ. ಹುಷಾರ್. ನೋಡ್ಲೇಬೇಕು ಸರ್. ಏನಂದ್ರಿ ಸಿಸ್ಟೇ? ತಾತ ನೀವು ಕುಶಲವೇ ಕ್ಷೇಮವೇ ಅಂತ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಎಷ್ಟಾದ್ರೂ ನಮ್ಮ ಬೀಗ್ರಲ್ವಾ? ಕುಶಲವೇ ಕ್ಷೇಮವೇ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ತಾತ, ನಾನು ಪಸಂದಾಗಿದ್ದೀನಿ, ದಿಲ್ ಪಸಂದಾಗಿದ್ದೀನಿ ಅಂತದಾನೆ. ಪಸಂದಾಗವನೆ ತಾತ, ಪಸಂದಾಗವನೆ. ಇನ್ನಿರೋದಕ್ಕೆ ಏನ್ ತಗೋತೀಯ? ನನಗೆ ಬೇಕಾಗಿತ್ತ ಅತಿ ಉತ್ಸಾಹ ತೋರಿಸಿದ್ರೆ ಹಿಂಗೆ ಆಗೋದು. ಅಯ್ಯೋ ದೇವ್ರೆ. ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಸಿಸ್ಟರು, ನಿನ್ನ ಒಬ್ಬರೊಬ್ಬರು ಮಕ್ಕಳು ಒಂದೊಂದು ಮುತ್ತು. ಒಬ್ಬರು ಮಗಳು ಮಿಡ್ ಕ್ಲಾಸ್ ಮನೆಗೆ ಹೋಗಿ ಬೈ 1 get 2 ಅನ್ನೋ ಥರ ಇಬ್ಬರಿಬ್ಬರು ಸೊಸೆಂದ್ರು ಈ ಮನೆಗೆ ಬಂದರು. ಇನ್ನೊಬ್ಬ ಮಗ ಹೈ ಕ್ಲಾಸು ಅಲ್ಲ, ಮಿಡ್ಲ್ ಕ್ಲಾಸು ಅಲ್ಲ, 3rd ಕ್ಲಾಸಿಗೆ ತಗೊಂಡು ಹೋಗ್ಬಿಟ್ಟ ನಮ್ಮನ್ನು. ಇವರೆಲ್ಲ ನಮ್ಮ ಬೀಗರು. ಅಯ್ಯೋ ದೇವ್ರೆ. ಸುಮ್ಮನೆ ಇರೋದಕ್ಕೆ ಏನು ತಗೋತೀಯ?
ಕೂತ್ಕೊಳ್ಳಿ ಹೇಳ್ಬೇಡಿ, ಕೂತ್ಕೊಳ್ಳಿ. ಅಮ್ಮ, ಮಲ್ಲಿಗೆ ಸೀಮಂತ ಮಾಡೋಣ ಅಂತ ತಾತನ ಕರ್ಸಿದೀವಿ. ನೀವೇ ಒಂದು ಒಳ್ಳೆ ದಿನ ಸಜೆಸ್ಟ್ ಮಾಡಿ. ಅಯ್ಯೋ ಗೌತಮ್, ನನ್ನ ಸಿಸ್ಟರ್ ಪುರೋಹಿತ್ ಭಟ್ರ ದಿನ ನೋಡಿ ಹೇಳಕ್ಕೆ ಸಜೆಷನ್ ಕೊಡ್ಬೋದು. ಅಣ್ಣ, ಗೌತಮ್, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಸರಿಮ್ಮ. ಗುಂಡು, ದಿಢೀರ್ ಅಂತ ಮಾಡಿದ್ರು ಒಳ್ಳೆ ಕೆಲಸನೇ ಮಾಡಿದ್ಯಾ ಕಣ. ನನಗಂತೂ ತುಂಬ ಸಂತೋಷ ಆಯ್ತಪ್ಪ. ಆದರೆ ಮಲ್ಲಿನ ಹಳ್ಳಿ ಕಳಿಸ್ಕೊಡೋದು ಎಷ್ಟು ಸರಿ, ನೀನೇ ಹೇಳು. ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ಎಮರ್ಜೆನ್ಸಿಗೆ ಅಂತ ಆ್ಯಂಬುಲೆನ್ಸು, ಡಾಕ್ಟರ್ಸು ರೆಡಿ ಇರ್ತಾರೆ. ಜೊತೆಗೆ ಅವಳು ಏನು ತಿನ್ನಬೇಕು, ಏನು ತಿನ್ನಬಾರ್ದು ಇದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ ಡಯಟಿಷಿಯನ್ಸ್ ಇರ್ತಾರೆ. ಅವರು ಸಜೆಸ್ಟ್ ಮಾಡ್ತಾರೆ. ಮೇಯ್ನಾಗಿ ಜಯದೇವ್ನ ಅವಳು ನೋಡ್ಕೊಳಕ್ಕೆ ಅಂತ ಕಳಿಸ್ತಾ ಇದ್ದೀನಿ. ಇನ್ನೇನು ಬೇಕು? ಇವನ್ ತಲೆಯಲ್ಲಿ ಏನೇನು ಓಡ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ದೇವ್ರೆ, ಏನಾದರೂ ಎಡವಟ್ಟಾಗ್ದಿದ್ರೆ ಸಾಕಪ್ಪ. ಅಲ್ಲ ಕಣ ಗುಂಡು, ಇಷ್ಟೆಲ್ಲ ತೊಂದರೆ ತಗೊಳ್ಳೋ ಬದಲು ಮಲ್ಲಿ ಇಲ್ಲೇ ಇರ್ಬೋದಾಗಿತ್ತಲ್ಲ. ನಾವು ಅವಳನ್ನ ಅವ್ರ ತವ್ರ ಮನೆಗಿಂತ ಹೆಚ್ಚಾಗಿ ನೋಡ್ಕೋತಾ ಇಲ್ವಾ? ಹೌದಲ್ವಾ, ಸುಮ್ಮನೆ ಅಲ್ಲಿಗೆ ಯಾಕೆ ಕಳಿಸೋದು ಅಂತ. ಅಲ್ಲ, ನೀವು ಹೇಳ್ತಾರೆ ಸರಿ ಇದೆ. ಆದರೆ ಮಲ್ಲಿಗೆ ಹಳ್ಳಿಗೆ ಹೋಗ್ಬೇಕು, ತಾತನ ಜೊತೆ ಕಾಲ ಕಳಿಬೇಕು ಅಂತ ತುಂಬಾನೇ ಆಸೆ ಇದೆ. ಎಷ್ಟೇ ಆದರೂ ಅವಳು ಹುಟ್ಟೂರಲ್ವಾ, ಮನಸ್ಸಲ್ಲಿ ಸೆಳಿತಾನೆ ಇರುತ್ತೆ, ಸಹಜ ಅಲ್ವಾ? ಅಷ್ಟೇ ಅಲ್ಲ, ತಾತನಿಗೂ ಕೂಡ ಮೊಮ್ಮಗಳ ಜೊತೆ ಇರಬೇಕು, ಕಾಲ ಕಳಿಬೇಕು ಅಂತ ಆಸೆ ಇದೆ. ಸೊ ಬೇಸಿಕಲಿ ಇದು ತಾತ ಮೊಮ್ಮಗಳಿಗೋಸ್ಕರ ಹಮ್ಮಿಕೊಂಡಿರೋ ಕಾರ್ಯಕ್ರಮ. ಅದು ಅಲ್ಲದೆ ಹಳ್ಳಿನಲ್ಲಿ ಒಳ್ಳೆ ವಾತಾವರಣ, ಗಾಳಿ, ಹಸಿರು ಎಲ್ಲ ಇರುತ್ತೆ. ಮಗು ಬೆಳವಣಿಗೆ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಹಾಗಾಗಿ ಸ್ವಲ್ಪ ದಿವಸ ಮಲ್ಲಿ ಅಲ್ಲೇ ಇರಲಿ. ಬೇಕಿದ್ರೆ ಡೆಲಿವರಿ ಟೈಮ್ಗೆ ಎಲ್ಲಿ ಕರ್ಸ್ಕೊಳ್ಳೋಣ. ಆಯ್ತು ಬಿಡಪ್ಪ, ನೀನ್ ಇಷ್ಟೆಲ್ಲ ಹೇಳ್ತಾ ಇದ್ದೀಯ ಅಂದಮೇಲೆ ನಾನು ಯಾಕೆ ಬೇಡ ಅನ್ಲಿ. ಅಯ್ಯೋ ದೇವ್ರೆ, ಇವನು ಅವಳನ್ನು ಮುಗಿಸ್ಬೇಕು ಅಂತಿದ್ದಾನೆ, ಇವನನ್ನೇ ಅವಳ ಜೊತೆ ಕಳಿಸ್ತಾವ್ರಲ್ಲ. ಶೋ ದೇವ್ರೆ. ಆನಂದ್, ನಾಳೆ ಮಲ್ಲಿ ಸೀಮಂತ ಅಂತೆ. ಊರಿಂದ ಮಲ್ಲಿ ತಾತನೂ ಬಂದಿದಾರಂತೆ. ಹೌದಾ? ಯಾರು ಹೇಳಿದ್ದು? ಭೂಮಿಕಾ ಫೋನ್ ಮಾಡಿದ್ಲು. ಏನೇ ಆಗಲಿ ಗೆಳೆಯ ಒಳ್ಳೆ ಐಡಿಯಾನೇ ಮಾಡಿದ್ದಾನೆ. ಹಲೋ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಇದು ಸೀಮಂತ ಅಂತಿದ್ದಂಗೆ ನಾನು ನಮ್ಮ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟೆ. ನನಗೆ ನಿನ್ನ ಸೀಮಂತ ನೆನಪಾಯ್ತು. ನಾನು ಯಾವಾಗಲೂ ಹಂಗೆ ನಿನ್ನ ವಿಷಯದಲ್ಲಿ ಫ್ಲಾಶ್ ಬ್ಯಾಕ್ ಹೋಗ್ಬಿಡ್ತೀನಿ. ಸಾಕು, ಜಾಸ್ತಿ ಡೌ ಮಾಡಬೇಡ. ಆನಂದ್, ನೀನ್ ನಿಜವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹೌದು ಚಿನ್ನ. ಆನಂದ್, ನಿನಗೆ ನೆನಪಿದ್ಯಾ, ಮೊದಲನೇ ಸತಿ ನನಗೆ ಮಗು ಆಗುತ್ತೆ ಅಂತ ಗೊತ್ತಾದಾಗ ನಾವೆಷ್ಟು ಖುಷಿಯಾಗಿದ್ವಿ. ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಡಾಕ್ಟ್ರ್ ಹೇಳಿದಾಗ ನಾವೆಷ್ಟು ಗಾಬರಿ ಆದ್ವಿ. ಆಗ ನಾನು ಸಹಾಯಕ್ಕೆ ಬಂದಿದ್ದೆ ಡುಮ್ಮ. ಅವನೇ ಅಲ್ವಾ ನಮಗೆ ಫಾರಿನ್ಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಮಾಡಿಸಿದ್ದು. ಲಕ್ಷ ದುಡ್ಡು ಖರ್ಚು ಮಾಡಿದ್ದ. ಅವನ ಫ್ರೆಂಡಾಗಿ ಸಿಗೋದಕ್ಕೆ ನೀನು ಮಾತ್ರ ಅಲ್ಲ, ನಾನು ತುಂಬಾ ಪುಣ್ಯ ಮಾಡಿದ್ದೆ. ನಿಜ ಅಪ್ಪಣ್ಣ, ಅವತ್ತು ಗೆಳೆಯ ನಮ್ಮ ಜೊತೆಗೆ ನಿಲ್ದೇ ಇದ್ದಿದ್ರೆ ನಮ್ಮ ಲೈಫ್ಗೆ ನಮ್ಮ ಮಗ ಬರ್ತಾನೆ ಇರಲಿಲ್ಲ. ಬರೀ ಇಷ್ಟೇ ಅಲ್ಲ, ಇನ್ನೂ ಬೇಜಾನಿದೆ. ಅವನ ಋಣ ನಮ್ಮ ಮೇಲೆ ತುಂಬ ಇದೆ ಅಪ್ಪಣ್ಣ. ಅಯ್ಯೋ, ನಾನು ನೋಡು ಮಲ್ಲಿ ವಿಷಯ ಹೇಳಕ್ಕೋಗಿ ವಿಷಯ ಎಲ್ಲಿಗೋ ಹೊಟ್ಟೋಯ್ತು. ಪಾಪ ಮಲ್ಲಿ, ಈ ಜಯದೇವ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇವ್ ನಿಂತವನು ಅಂತ ಅವಳಿಗೆ ಗೊತ್ತೇ ಇಲ್ಲ. ಅದು ಹಾಗೆ ಚಿನ್ನ, ದೀಪದ ಕೆಳಗೆ ಕತ್ಲು ಅನ್ನೋ ಥರ ನಮ್ಮವ್ರ ಬಗ್ಗೆ ನಮಗೆ ಗೊತ್ತೇ ಆಗಲ್ಲ. ನನ್ನ ಮಗಂದು ಈ ಸಂಬಂಧದ ಮಜಾನೇ ಹಂಗೆ ನೋಡು. ನಮ್ಮ ಕಣ್ಣಿಗೆ ಬರೀ ಒಳ್ಳೇದಷ್ಟೇ ಕಾಣುತ್ತೆ, ಕೆಟ್ಟದ್ದು ಅನ್ನೋದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಅದಕ್ಕೆ ಜಯದೇವಂತವರು ಆರಾಮಾಗಿರೋದು. ಈ ಸಂಬಂಧನ ಶೀಲ್ಡ್ ಥರ ಯೂಸ್ ಮಾಡ್ಕೊಂಡು ಮೆರಿತಾ ಇರ್ತಾರೆ. ನಮ್ಮವರು ನಮ್ಮನ್ನು ಬಿಟ್ಕೊಡಲ್ಲ ಅನ್ನೋ ಗ್ಯಾರಂಟಿ ಅವ್ರಿಗೆ.
ಈ ಜಯದೇವ್ ಅಂತವ್ರು ಪ್ರತಿ ಮನೆಗೂ ಒಬ್ಬೊಬ್ರು ಇದ್ದೇ ಇರ್ತಾರೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಅಳಿಮಯ್ಯ ಏನಾಯ್ತು ಮೆಟರ್ನಿಟಿ? ಓ ಸಾರಿ, ಮೆಟರ್ನಿಟಿ ಲೀವ್ ಸಿಕ್ಕಂಗಿದೆ. ಏನ್ ಮಾಡ್ಲಿ ಮಾಮ್ಸ್, ಎಲ್ಲ ನನ್ನ ಕರ್ಮ. ಕರ್ಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಸೂಪರ್ ಹಿಟ್ ಮೂವಿ ಸಾಂಗ್ ಇದು, ಕೇಳಿಸ್ಕೊಂಡಿದೀಯೇನೋ? ಇದನ್ನೆಲ್ಲ ಕೇಳಿಸ್ಕೊಂಡಿರ್ತೀಯ, ಇಂಥದ್ದಕ್ಕೆಲ್ಲ ನಿನ್ನ ಕಿವಿ ಮೂಟಾಗಿರುತ್ತೆ. ಈಗ ಈ ಸಾಂಗು ನೀನು ಏನು ಅನುಭವಿಸ್ತಾ ಇದೆಯಲ್ಲೋ ಆ ಸಿಚುವೇಶನ್ಗೆ ಕರೆಕ್ಟಾಗಿ ಸಿಂಕ್ ಆಗುತ್ತೆ. ಇದು ನಿನ್ನ ಕರ್ಮ ಅಲ್ಲ ಕಣೋ, ನೀನೇ ನಿನ್ನ ಕೈಯಾರೆ ಮಾಡ್ಕೊಂಡಿರೋ ಕರ್ಮ. ನಾವು ಏನನ್ನು ಕೊಡ್ತೀವೋ ಅದನ್ನೇ ವಾಪಸ್ ಪಡ್ಕೊಳ್ಳೋದು. ಹಣೆ ಬರಕ್ಕೆ ಹೊಣೆ ಯಾರು? ಏನ್ ಮಾಮ್ಸ್ ನೀನು, ನಾನಿಲ್ಲಿ ಏನ್ ಮಾಡೋದಪ್ಪ ಮುಂದಕ್ಕೆ ಅಂತ ತಲೆ ಕೆಡ್ಸ್ಕೊಂಡು ನಿಂತಿದ್ರೆ ನೀನು ಕಾಯಿ ಕ್ಯಾಸೆ ಸುರಿಯಕ್ಕೆ ಬಂದಿದ್ಯಾ? ನಾವು ಸುರಿತಿಲ್ಲಪ್ಪ, ನಾವು ಸುರಿತಾ ಇಲ್ಲ. ನೀನೇ ನಿನ್ನ ಹಣೆ ಬರಕ್ಕೆ, ನಿನ್ನ ನೆಮ್ಮದಿಗೆ, ನಿನ್ನ ಭವಿಷ್ಯಕ್ಕೆ ಆಸಿಡ್ ಯಥಾಶಕ್ತಿ ಸುರ್ಕೋತಾ ಇದೆಯಾ. ನಾವು ಬ್ಯಾಡುವೋ ಅಂತ ಕೂಗಿ ಹೇಳಿದ್ರು ನಿನಗೆ ಕೇಳಿಸ್ತಾ ಇಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ, ಮನುಷ್ಯ ಯಾವಾಗ ಒಳ್ಳೆದಕ್ಕೆ ಕಿವುಡನಾಗಿರ್ತಾನೋ, ಒಳ್ಳೆದಕ್ಕೆ ಕುರುಡನಾಗಿರ್ತಾನೋ, ಆವಾಗ ಅವನ ಡೌನ್ ಫಾಲ್ ಶುರುವಾಗುತ್ತೆ. ನಿಂದು ಡೌನ್ ಫಾಲ್ ಅಲ್ಲ ಕಣೋ, ಆಲ್ರೆಡಿ ಪಾತಾಳಕ್ಕೆ ಇಳಿದು ಬಿಟ್ಟಿದ್ಯಾ. ಎಷ್ಟು ಕೆಳಗಿಳಿಬೇಕೋ ಅಷ್ಟು ಇಳಿದು ಹೋಗಿದ್ಯಾ, ಅದು ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಎಚ್ಚೆತ್ತುಕೊಳ್ಳೋ ಈಗಲಾದರೂ. ತೀರಾ ಒಳ್ಳೆಯವನಾಗು ಅಂತ ಹೇಳ್ತಾ ಇಲ್ಲ, ಕೆಲವು ಸರ್ತಿ ಒಳ್ಳೆಯವ್ರ ಥರ ವೇಷ ಹಾಕೊಂಡ್ರು ಒಳ್ಳೇದೆ. ಅಳಿಮಯ್ಯ ಒಂದು ಮಾತು ಹೇಳ್ತೀನಿ ನೆನಪಿಟ್ಕೋ, ಈಗೇನಾದರೂ ನಿನ್ನ ಬಾಲ ಬಿಚ್ಚಿದ್ರೆ, ಮಲ್ಲಿಗಿಲ್ಲಿಗೇನಾದರೂ ತೊಂದರೆ ಕೊಟ್ರೆ ನಿನ್ನ ಅಣ್ಣ ಏನು ಮಾಡ್ತಾನಂತ ಗೊತ್ತು ತಾನೆ? ಅಳಿಮಯ್ಯ, ದ್ವಾಪರ ಯುಗದಲ್ಲಿ ಕೃಷ್ಣ ಶಿಶುಪಾಲನ್ನ ಕೊಲ್ಲೋದಕ್ಕೆ 101 ತಪ್ಪು ತರ್ಗ ಕಾದ್ನಂತೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಅವನ ತಾಯಿ. ಅವಳು ಬಂದು ಕೃಷ್ಣನ ಪಾದಪುಡದಲ್ಲಿ, ಕೃಷ್ಣ ನನ್ನ ಮಗ 101 ತಪ್ಪು ಮಾಡೋ ತನಕ ಅವನನ್ನು ಕೊಲ್ಲಬೇಡ, ಕ್ಷಮಿಸು ಅಂತ ಕೇಳ್ಕೊಡ್ಲಂತೆ. ಈಗ ನಿನ್ನ ಕೇಸಲ್ಲೂ ಅದೇ ಆಗ್ತಾ ಇರೋದು. ನೀನು ಮೇಲಿಂದ ಮೇಲೆ ತಪ್ಪು ಮಾಡ್ತಾ ಬಂದ್ರು ನಿನ್ನ ಅಣ್ಣ ಯಾಕೆ ಸುಮ್ಮನಿದ್ದಾನೆ ಗೊತ್ತಾ? ನಿನ್ನ ಅಮ್ಮನ ಮುಖ ನೋಡಿಕೊಂಡು. ಯಾವ ಕೃಷ್ಣ ಶಿಶುಪಾಲನ 101 ತಪ್ಪನ್ನು ಕ್ಷಮಿಸ್ಕೊಂಡೇ ಬಂದನೋ ಅದೇ ಕೃಷ್ಣನ ಕೈಯಿಂದ ಶಿಶುಪಾಲ ಹತನಾಗೋದು. ಈಗ ನೀನು ಅದೇ ಥರ ತಪ್ಪುಗಳನ್ನು ಮುಂದುವರಿಸ್ಕೊಂಡು ಹೋದ್ರೆ ಶಿಶುಪಾಲಂಗಾದ ಗತಿ ನಿನಗೂ ಆಗುತ್ತೆ ಅಳಿಮಯ್ಯ. ಯಾರ ತಾಳ್ಮೆನೂ ಅತಿಯಾಗಿ ಪರೀಕ್ಷೆ ಮಾಡಕ್ಕೆ ಹೋಗಬಾರ್ದು. ತಾಳ್ಮೆ ಕಟ್ಟೆ ಹೊಡೆದ್ರೆ ಪ್ರಳಯ ಫಿಕ್ಸ್. ಯು ಮೈಂಡ್ ಇಟ್ ಆ್ಯಂಡ್ ಯು ಬೆಟರ್ ಮೈಂಡ್ ಇಟ್ ಅಳಿಮಯ್ಯ. ಈ ಮಾವ ಒಬ್ಬ ಸುಮ್ಮನೆ ಲಾರ್ದೆ ಪುರಾಣ ಕೊಯ್ಯಕ್ಕೆ ಬಂದ್ಬಿಡ್ತಾನೆ ಇಲ್ಲಿ. ಇಲ್ಲ, ಏನಾದ್ರೂ ಮಾಡಲೇಬೇಕು, ಮಾಡ್ತೀನಿ. ನನ್ನ ಪಾಲಿಗೆ ಮುಳ್ಳಾಗಿರೋ ಆ ಮಲ್ಲಿನ ಹೇಗಾದ್ರೂ ಮಾಡಿ ಕಿತ್ತು ಬಿಸಾಕ್ತೀನಿ. ಯಾರೋ ಒಬ್ರಿಗೂ ಇಂಟು ಸಿಗಬಾರ್ದು, ಹಾಗೆ ಮಾಡ್ತೀನಿ. ಜೀವ ಅಕ್ಕ what a pleasant surprise. ಚೆನ್ನಾಗಿದ್ಯಾ? ಹೇಗಿದ್ಯಾ? ಚೆನ್ನಾಗಿದ್ದೀನಿ ನಾನು. ಬಾ ಬಾ ಬಾ, ಕೂತ್ಕೋ, ನಾನು ಕಾಫಿ ಮಾಡ್ಕೊಳ್ತೀನಿ. ಕಾಫಿ ಎಲ್ಲ ಏನು ಬೇಡ, ಫಸ್ಟ್ ಬಾ ಕೂತ್ಕೋ. ನಿನ್ನ ಹತ್ರ ಎಷ್ಟು ಮಾತಾಡೋದಿದೆ. ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ? ನನಗೂ ಹಾಗೆ ಅನಿಸ್ತಿತ್ತು ಕಣೋ. ತುಂಬಾ ದಿನ ಆಯ್ತಲ್ಲ ಮನೆಗೆ ಬಂದು ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಏನೋ ಒಂದು ರೀಸನು ಬರಕ್ಕಾಗ್ಲಿಲ್ಲ. ನೀನೆಲ್ಲಿ ಬರ್ತೀಯ? ಗೌತಮ್ ದಿವನ್ ಹೆಂಡ್ತಿ ನೀನು, ನಮ್ಮನ್ನೆಲ್ಲ ಎಲ್ಲಿ ಮಾತಾಡ್ಸಿ? ನಿನ್ನ ರೇಂಜೇ ಬೇರೆ. ಸುಮ್ನಿರ ತರ್ಲೆ. ಸರಿ, ಅಪ್ಪ ಹೇಗಿದ್ದಾರೆ? ಈಗ ಫೋನು ಮಾಡಲ್ಲ ಅಪ್ಪ, ಏನ್ ಕಥೆ ಅವ್ರದ್ದು? ಅದು ಅಕ್ಕ, ಅಪ್ಪ ತೋಟದ ಮನೆ ಹೋಗಿದ್ದಾರೆ. ನಿನಗೆ ಗೊತ್ತಲ್ವಾ, ಅಲ್ಲಿ ಹೋದ್ಮೇಲೆ ಪ್ರಪಂಚದ ಕನೆಕ್ಷನ್ನೇ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ತೋಚಿದ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಯಾರ ಕೈಗೂ ಸಿಗ್ತಾ ಇಲ್ಲ, ಫೋನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಆದ್ರೂ ಜೀವ, ಮುಂಚೆ ಆದ್ರೂ ಅಪ್ಪಗೆ ನಾನು ಕಾಲ್ ಮಾಡ್ತಿದ್ದೆ, ಇಲ್ಲ ಅವ್ರು ನನಗೆ ಕಾಲ್ ಮಾಡ್ತಿದ್ರು. ಈಗೀಗ ಅವ್ರು ನನ್ನ ಕಾಲು ಮಾಡಲ್ಲ, ಮೆಸೇಜು ಮಾಡ್ತಿಲ್ಲ. ಅಪ್ಪ ನನ್ನನ್ನು ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ ಅಕ್ಕ, ನಿನಗೆ ಗೊತ್ತಲ್ವಾ, ಅಪ್ಪಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಡಲ್ ಆಗಿದ್ದಾರೆ. ನಿನ್ನ ಅಂತಲ್ಲ, ಯಾರ ಹತ್ರನೂ ಅವ್ರು ಅಷ್ಟೊಂದು ಮಾತಾಡ್ತಲ್ಲ, ಅವ್ರ ಪಾಡಿಗೆ ಅವರಿದ್ದಾರೆ. ಜೀವ, ಏನೂ ತೊಂದರೆ ಇಲ್ಲ ತಾನೆ? ನೀನು ಹೇಳ್ತಿರೋದು ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಅಪ್ಪ ಇದನ್ನೇ ಮನ್ಸಿಗೆ ಹಚ್ಕೊಂಡು ಮಂಕಾಗ್ಬಿಟ್ರೆ ಅಂತ. ಇಲ್ಲ ಅಕ್ಕ, ಹಾಗೆಲ್ಲ ಏನೂ ಇಲ್ಲ. ಅವರು ಅಪ್ಪಿ ಮದುವೆ ವಿಚಾರದಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ.
ನಾವು ಅವ್ರಿಗೆ ಟೈಮ್ ಕೊಡಬೇಕಷ್ಟೆ. ಅದಕ್ಕೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟಿದ್ದೀವಿ. ಸರಿ ಬಿಡು, ನೀನು ಫೋನ್ ಮಾಡೋದಕ್ಕೆ ಅವ್ರಿಗೆ ಹೇಳ್ತೀನಿ. ಪರವಾಗಿಲ್ಲ, ನೀನು ಇಷ್ಟು ಹೇಳ್ದೆಲ್ಲ ಅಷ್ಟೇ ಸಾಕು. ಅಪ್ಪ ಸರಿ ಹೋಗ್ಲಿ, ಎಲ್ಲ ನಾರ್ಮಲ್ ಆಗಲಿ, ನಾನೇ ಬಂದು ಮಾತಾಡ್ತೀನಿ. ಹೌದು, ಯಾಕೆ ಒಬ್ಬನೇ ಬಂದೆ? ಅಮ್ಮ ಮತ್ತೆ ಮಹಿನೂ ಕರ್ಕೊಂಡು ಬರುತ್ತಾನೆ. ಅವರಿಬ್ರು ಟೆಂಪಲ್ ರನ್ ಮಾಡ್ತಿದ್ದಾರೆ. ಟೆಂಪಲ್ ರನ್ನ? ಅಂದರೆ ದೇವಸ್ಥಾನ ಸುತ್ತಾ ಇದ್ದಾರೆ ಅಂತ. ಅಪ್ಪ ಸರಿ ಹೋಗ್ಲಿ, ಮನೇಲೆಲ್ಲ ಒಳ್ಳೇದಾಗ್ಲಿ ಅಂತ. ಹೌದು, ನೀನು ಯಾಕೆ ಹೋಗ್ಲಿಲ್ಲ? ನನ್ನನ್ನು ಕರ್ಕೊಂಡು ಹೋದ್ರೆ ತಾನೆ, ನಾವೇ ಹೆಣ್ಮಕ್ಳೇ ಹೋಗಿ ಬರ್ತೀವಿ ಅಂತಂದ್ರು. ನಾನು ಸರಿ ಅಂತಂದೆ. ಒಬ್ಬನೇ ಇದ್ನಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಅಟ್ಲೀಸ್ಟ್ ಈ ನೆಪದಲ್ಲಾದ್ರೂ ಮನೆಗೆ ಬಂದೆ ಅಲ್ಲ. ಇನ್ಫ್ಯಾಕ್ಟ್ ನಾನೇ ಅಮ್ಮನ ಕಾಲ್ ಮಾಡಿ ಇನ್ವೈಟ್ ಮಾಡಬೇಕು ಅಂತಿದ್ದೆ. ಇನ್ವೈಟ್ ಮಾಡಬೇಕು ಅಂತಾನೆ? ಏನು ವಿಷಯ? ನಾಳೆ ಮನೆಯಲ್ಲಿ ಮಲ್ಲಿ ಸೀಮಂತ, ಅಮ್ಮ ಬಂದಿದ್ರೆ ಚೆನ್ನಾಗಿರೋದು ಅಂತ. ನೀನು ಮೊದಲೇ ಕಾಲ್ ಮಾಡಿದ್ರೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ಅಪ್ಪ ಡಿಸ್ಟರ್ಬ್ ಆಗಿದ್ರಲ್ಲ, ಅದಕ್ಕೆ ಅಮ್ಮನೂ ಸ್ವಲ್ಪ ಡಲ್ ಆಗಿದ್ಲು. ಅವ್ಳ ಮೂಡನ್ನ ಸರಿಪಡಿಸ್ಬೇಕು ಅಂತ ಮಹಿನೆ ಒತ್ತಾಯ ಮಾಡಿ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾಳೆ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗತ್ತೆ. ಅಮ್ಮ ಚೆನ್ನಾಗಿರ್ಲಿ ಅಂತಾನೆ ಮಹಿ ಕರ್ಕೊಂಡು ಹೋಗಿರೋದು. ಅಕ್ಕ, ಅಪ್ಪಿ ಬರ್ತಾ ಇಲ್ಲಿ ಮೇಲ್ಗಡೆ ರೂಮಲ್ಲಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಡು ಬಾ, ನಾನು ಕಾಫಿ ತರ್ತೀನಿ. ಅಪೇಕ್ಷಾ, ಈ ಯವ್ವನ ಅನ್ನೋದಿದೆಯಲ್ಲ, ಅದೊಂಥರ ಕಲರ್ಫುಲ್ ಗಾಜಿನ ಬಾಟ್ಲ್ ಇದ್ದ ಹಾಗೆ. ನಾವು ಅದನ್ನು ಎಷ್ಟು ಕೇರ್ಫುಲ್ಲಾಗಿ ಕಾಪಾಡ್ತೀವೋ ಅದು ಕೂಡ ನಮ್ಮ ಸೌಂದರ್ಯದ ಗುಟ್ಟನ್ನು ಅಷ್ಟೇ ಕೇರ್ಫುಲ್ಲಾಗಿ ಕಾಪಾಡುತ್ತೆ. ಸೊ ಈ ನನ್ನ ಮಾತಿಗೆ ಏನು ಹೇಳ್ತೀರಾ ನೀವು? ನಿಜಾನೇ. ಬೈದವೆ ಪಾರ್ಥ, ಯಾ ಇದನ್ನು ಸೇರಿ 28ನೇ ಸರ್ತಿ ಕೇಳ್ತಾ ಇದ್ದೀರಾ ನೀವು ನನಗೆ. ಕರೆಕ್ಟ್ ಆಗಿದ್ಯಾ? ಚೆನ್ನಾಗಿದ್ಯಾ? ಪರ್ಫೆಕ್ಟ್ ಆಗಿದ್ಯಾ? ಅದಕ್ಕೆ ಯಾಕೆ ಅಷ್ಟೊಂದು ಹೈಪರ್ ಆಗ್ತೀರಾ? ಏನು ಹಾಗ್ ಹೇಳೋದು? ಮಾಡ್ತಿದ್ದೀರಾ ನೀವು ನನಗೆ. ಇನ್ನೊಂದ್ಸತಿ ಕೇಳ್ಬಿಡಿ. ನನ್ ಓಕೆ 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 ಕೂಲ್ ಡೌನ್. ಅದು ನಾನು ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಅಲ್ವಾ, ಅದಕ್ಕೆ ಹೇಳಿದೆ. ಕಾನ್ಶಿಯಸ್. ಹಲೋ ಮಿಸ್ಟರ್, ಮದುವೆ ಆಗಿದೆ ನಿಮ್ಗೆ, ನೆನ್ಪಿರ್ಲಿ. ಓಕೆ, ನನ್ನನ್ನ ಬಿಟ್ರೆ ಬೇರೆ ಯಾರಿಗೂ ಚೆನ್ನಾಗಿ ಕಾಣಿಸೋ ಅವಶ್ಯಕತೆ ಏನೂ ಇಲ್ಲ. ನೋಡಿದ್ರೆ ಇದನ್ನೇ ಜೆಲಸಿ ಅಂತ ಹೇಳೋದು. ಜೆಲಸಿ ಅಂತ ಹೇಳಿದ? ಎಕ್ಸ್ಕ್ಯೂಸ್ ಮೀ. ಹೇಯ್ ಅಣ್ಣ, ಡಿಸ್ಟರ್ಬ್ ಮಾಡೋಣ? ಹೇಗಿದ್ದೀರಾ? ಚೆನ್ನಾಗಿದೆ. ಸ್ಮಾಲ್ ಗಿಫ್ಟ್ ಫಾರ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಅಣ್ಣ. ಸಾರಿ ಅಪ್ಪಿ, ನಿನ್ನ ಮದುವೆ ಬಗ್ಗೆ ನಾವೇನೋ ಅನ್ಕೊಂಡಿದ್ವಿ, ಇನ್ನೇನೋ ನಡೆದೋಯ್ತು. ಎನಿವೆ, ಫೈನಲಿ ಏನಾಗಬೇಕಿತ್ತು ಅದೇ ಆಯ್ತಲ್ವಾ. ಆ ದೇವ್ರ ದಯಿಂದ ನೀವಿಬ್ರು ಒಂದಾದ್ರಿ, ಖುಷಿಯಾಗಿದ್ದೀರಾ, ಅದೇ ಸಂತೋಷ ನಮಗೆ. ಅಣ್ಣ ಒಬ್ನೇ ಬಂದಿದ್ಯಾ? ಅಮ್ಮ ಅದಕ್ಕೆ ಬರ್ಲಿಲ್ವಾ? ಮಂಗೆ ಅದಕ್ಕೆ ಅದೇನೋ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ, ಇನ್ನೊಂದು ದಿನ ಬರ್ತಾರೆ. ಅಲ್ಲ, ಬೇರೆ ಎಲ್ಲದಕ್ಕೂ ಟೈಮ್ ಇರುತ್ತೆ ಅವ್ರಿಗೆ. ನನ್ನನ್ನು ಬಂದು ನೋಡ್ಕೊಂಡು ಹೋಗಕ್ ಮಾತ್ರ ಟೈಮ್ ಇರಲ್ಲ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ಏನಪ್ಪಿ, ಅದಕ್ಕೆ ಅಮ್ಮನ ಬಗ್ಗೆ ಮಾತ್ರ ವಿಚಾರಿಸ್ಕೋತಾ ಇದೆಯಾ? ಅಪ್ಪನ ಬಗ್ಗೆ ಕೇಳೇ ಇಲ್ಲ. ಅವ್ರ ಮೇಲೆ ಇನ್ನೂ ಬೇಜಾರ? ಅಯ್ಯೋ, ಹಾಗೇನೂ ಇಲ್ಲ ಅಣ್ಣ. ಹಾಗೆ ಸುಮ್ಮನೆ. ಅಪ್ಪ ಚೆನ್ನಾಗಿದ್ದಾರಾ? ಆರಾಮಾಗಿದ್ದಾರೆ. ಹೌದು, ಅಮ್ಮ ಅದಕ್ಕೆ ಎಲ್ಗೆ ಹೋಗಿದ್ದಾರೆ ನೋಡಿದ್ಯಾ ಅಣ್ಣ? ನಾನು ಇರ್ಬೇಕಾದ್ರೆ ಎಲ್ಗೂ ಹೋಗ್ತಿರ್ಲಿಲ್ಲ. ಇವಾಗ ನಾನು ಇಲ್ವಲ್ಲ, ಆರಾಮಾಗಿದೆ ಅವ್ರಿಗೆ, ಎಲ್ಲಾ ಕಡೆನೂ ಸುತ್ತಾಡ್ತಿದ್ದಾರೆ. ಯಾಕಪ್ಪಿ ಹಾಗೆಲ್ಲ ಹೇಳ್ತಿದ್ಯಾ? ನನಗೊತ್ತು, ಅಮ್ಮ ಅದಕ್ಕೆ ಬಂದಿಲ್ಲ ಅಂತ ನಿನಗೆ ಬೇಜಾರಾಗಿದೆ, ಕೋಪನೂ ಬಂದಿರುತ್ತೆ. ಕೋಪ ತೀರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದೆಯಲ್ವಾ? ಮತ್ತೆ ಕೋಪ ಬರ್ದೇ ಇರತ್ತ ಅಣ್ಣ, ಬೇಜಾರಾಗೋ ಸಹಜನೇ ಅಲ್ವಾ? ನನಗೂ ಒಂದು ಮನ್ಸಿದೆ ಅನ್ನೋದನ್ನ ಎಲ್ಲರೂ ಮರ್ತ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಪ್ಪಿ ಅಪ್ಸೆಟ್ ಆಗ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ. ಅವ್ರಿಗೆ ನಿನ್ನ ಮೇಲೆ ಸಾಫ್ಟ್ ಕಾರ್ನರ್ ಇದೆ. ಆಗ ಸಿಚುವೇಶನ್ ಆಗಿತ್ತು ಅಷ್ಟೇ. ಸ್ವಲ್ಪ ತಾಳ್ಮೆಯಿಂದಿರು, ಎಲ್ಲ ಸರಿ ಹೋಗುತ್ತೆ. ನಥಿಂಗ್ ಟು ವರಿ. ಓಕೆ? ಹಾಗೆ ಬಾವಾ, ಹೊಸ ವಿಷಯ ಕೇಳ್ಪಟ್ಟೆ, ನೀವು ಆಫೀಸಿಗೆ ಹೋಗ್ತಿದ್ದೀರಂತೆ, ಹೇಗಿದೆ? ನಾಟ್ ಬ್ಯಾಡ್, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಬಾವರೇ, ಅದು ಸೀಮಂತ ಯಾವಾಗ ಮಾಡ್ತೀರಾ? ಮೊಮ್ಮಗಳನ್ನ ಮನೆಗೆ ಯಾವಾಗ ಕರ್ಕೊಂಡೋಗೋದು ಅಂತ ಕೇಳ್ತಾವ್ರೆ ತಾತ. ಅಮ್ಮ ಪುರೋಹಿತನ ವಿಚಾರಿಸಿದಾರಂತೆ, ನಾಳೆ ಒಳ್ಳೆ ದಿನ, ನಾಳೆನೇ ಸೀಮಂತ. ಸೀಮಂತ ಮುಗಿತಾ ಇದ್ದಾಗೆ ನಿಮ್ಮ ಮೊಮ್ಮಗಳನ್ನ, ಅವಳ ಗಂಡನ್ನ ನೀವು ಊರು ಕರ್ಕೊಂಡು ಹೋಗ್ಬೋದು, ಸರಿನಾ?
ಅದು ನಿಮ್ಮಿಂದ ನನ್ನ ಮೊಮ್ಮಗಳು ದಡ ಸೇರಂಗಾಯ್ತು ಅಂತ ಹೇಳ್ತಾವ್ರೆ. ಅಯ್ಯೋ ತಾತ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಇದ್ರಲ್ಲಿ ನಮ್ದೇನೂ ಇಲ್ಲ, ಎಲ್ಲ ದೇವ್ರಿಚ್ಛೆ. ಅವನೇನು ಅನ್ಕೋತಾನೋ ಅದೇ ನಡೆಯೋದು. ಮಲ್ಲಿ ಮತ್ತೆ ಜಯದೇವ್ ಅವರು ಒಂದಾಗಬೇಕು ಅಂತ ಇತ್ತು, ಒಂದಾಗಿದ್ದಾರೆ ಅಷ್ಟೇ. ನಾವು ಮಾಡಿದ್ದೇನೂ ಇಲ್ಲ. ಹೌದು ತಾತ, ನಿಮ್ಮ ಒಳ್ಳೆತನನೇ ನಿಮ್ಮನ್ನ ಕಾಪಾಡ್ಕೊಂಡ್ ಬಂದಿರೋದು. ಮಲ್ಲಿ ಇಲ್ಲಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣನೂ ಅದೇ. ನಿಮ್ಮ ಒಳ್ಳೆತನಕ್ಕೆ, ನಿಮ್ಮ ಮುಗ್ಧ ಮನಸ್ಸಿಗೆ, ನಿಮ್ಮ ಪ್ರಾಮಾಣಿಕತೆಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಹಣದ ವಿಷಯದಲ್ಲಿ, ಆಸ್ತಿ ಪಾಸ್ತಿ ವಿಚಾರದಲ್ಲಿ ನಾವು ನಿಮ್ಗಿಂತ ಶ್ರೀಮಂತರು ಇರ್ಬೋದು, ಆದರೆ ಗುಣದಲ್ಲಿ, ಸಂಸ್ಕಾರದಲ್ಲಿ ನೀವು ನಮಗಿಂತ ಒಂದು ಕೈ ಮೇಲೆ ಅಂದರೆ ಖಂಡಿತ ತಪ್ಪಾಗಲ್ಲ. ಒಂದು ಮನಸಾರೆ ಹೇಳ್ಬಿಡ್ತೀನಿ ತಾತ, ಈ ಆಸ್ತಿ ಮತ್ತು ಸಂಪತ್ತು ಇದು ಮಾತ್ರ ಲಕ್ಷ್ಮಿ ಅಲ್ಲ. ನೆಮ್ಮದಿ, ಒಂದೊಳ್ಳೆ ಸಂಸ್ಕಾರ, ಒಂದೊಳ್ಳೆ ಊಟ, ಒಂದೊಳ್ಳೆ ನೋಟ, ಅದು ಕೂಡ ಲಕ್ಷ್ಮಿನೇ. ಆ ವಿಷಯದಲ್ಲಿ ನೀವು ಖಂಡಿತ ಶ್ರೀಮಂತರು, ನಿಜವಾದ ಅರ್ಥದಲ್ಲಿ ಶ್ರೀಮಂತರು. ನಿಮ್ಮ ಸಂಬಂಧ ಮಾಡಿರೋದು ನಮ್ಮ ಪುಣ್ಯ. ಮಲ್ಲಿ ಮನೆಗೆ ಸೊಸೆಯಾಗಿ ಬಂದಿರೋದಕ್ಕೆ ನಮಗೂ ಭಾಳ ಖುಷಿ ಇದೆ. ಹೋಗೋಣ ಹುಷಾರು. ತಾತ ಮೊಮ್ಮಗಳು ನೋಡೋದು ಎಷ್ಟು ಖುಷಿ ಆಗುತ್ತಲ್ವಾ. ಈ ಹಳೆ ಕಾಲದವರು ಹೀಗೆ, ಅವ್ರಿಗೆ ಕಾಳಜಿ ಜಾಸ್ತಿ. ಅವ್ರಿಗೆ ನಮ್ಮಷ್ಟು ಎಜುಕೇಷನ್ ಇಲ್ಲದೆ ಇರ್ಬೋದು, ಸುಖ ಸವಲತ್ತುಗಳು ಇಲ್ಲದೆ ಇರ್ಬೋದು, ಆದರೆ ಇರೋದ್ರಲ್ಲೇ ಹೇಗೆ ಅಚ್ಚುಕಟ್ಟಾಗಿ, ರಸವತ್ತಾಗಿ, ಮೀನಿಂಗ್ಫುಲ್ಲಾಗಿ ಬದುಕೋದು ಹೇಗೆ ಅಂತ ಅವ್ರು ಚೆನ್ನಾಗಿ ಗೊತ್ತಿದೆ. ಆದರೆ ಈಗಿನ ಕಾಲದವ್ರ ಹತ್ರ ಎಲ್ಲನೂ ಇದೆ ಅಂತ ಕಾರಣ ಒಂದು ಬಿಟ್ಟು, ಅದಕ್ಕೆ ಲೈಫ್ ಇಷ್ಟು ಡ್ರೈ ಅನ್ಸೋದು. ನಿಜ, ತಾತಾಗೆ ಜೀವನದ ಬಗ್ಗೆ ಎಷ್ಟು ಪ್ರೀತಿ ಇದೆ ನೋಡಿ. ಈ ವಯಸ್ಸಲ್ಲಿ ಮೊಮ್ಮಗಳಿಗೆ ಬಾಳಂತನ ಮಾಡಬೇಕು ಅಂತ ಹೊಸ ಪ್ರಾಯ, ಹೊಸ ಹುರುಪು ಚಿಗುರ್ಬಿಟ್ಟಿದೆ. ಅದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ನೋಡ್ತಾ ಇರಿ, ಈ ತಾತನ ಜನ್ರೇಷನ್ ಏನಿದೆಯಲ್ಲ, ಇವ್ರು ಹೋದರೆ ಈ ಮಾರಲ್ಸು, ವ್ಯಾಲ್ಯೂಸು ಎಲ್ಲ ಅವ್ರ ಜೊತೆಗೆ ಹೊರಟೋಗುತ್ತೆ. ಅವರು ಒಂಥರ ನೆರಳು ಕೊಡೋ ಮರ ಇದ್ದ ಹಾಗೆ. ಒಂದ್ಸತಿ ಆ ಮರ ಬಿದ್ದೋದ್ರೆ ಬರೀ ಬಿಸಿಲು ಮಾತ್ರ, ಅದೇ ಬೇಜಾರು.